ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಸ್ಟೂಡೆಂಟ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಈ ಒಂದು ಪ್ಯಾಕೇಜಲ್ಲಿ ನೀವು ಆರಾಮಾಗಿ 50+ ಸ್ಕೋರ್ ಮಾಡ್ಬೋದು. ಸೊ ನಿಮಗೆ ನಾಳೆನೇ ಎಕ್ಸಾಮ್ ಇರೋದ್ರಿಂದ ನಾನಿವತ್ತು ಪೂರ್ತಿ ಒಂದು PDF ಬಿಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆಲ್ಲರಿಗೂ ಆನ್ಸರ್ ಮಾಡ್ತೀನಿ ಅದರಲ್ಲೇ. ಸೊ ಬನ್ನಿ, ಇವತ್ತಿನ ನಮ್ಮ ಈ ಒಂದು ಪ್ಯಾಕೇಜಲ್ಲಿ ಏನೇನು ಇಂಪಾರ್ಟೆಂಟು ಮತ್ತು ಯಾವುದ್ಯಾವುದನ್ನು ಚೆನ್ನಾಗಿ ಓದ್ಕೋಬೇಕು ಮತ್ತು ಯಾವುದು ಕನ್ಫರ್ಮ್ ಆಗಿ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಎಲ್ಲ ಚಿತ್ರಗಳು ಕೊಟ್ಟಿದ್ದಾರೆ. ಅಂದರೆ ಭೌತಶಾಸ್ತ್ರ ಆಗಿರ್ಬೋದು, ರಸಾಯನಶಾಸ್ತ್ರ ಆಗಿರ್ಬೋದು, ಹಾಗೆ ಜೀವಶಾಸ್ತ್ರ, ಈ 3 ಪಾರ್ಟ್ದು ಕೂಡ ಇದರಲ್ಲೇ ಚಿತ್ರಗಳಿದೆ. ಸೊ ನೋಡ್ತಾ ಇದ್ದೀರಾ, ಇದು ನಿಮಗೆ 12 ಮತ್ತು 13 ಮಾರ್ಕ್ಸಿಂದ ಬರುತ್ತೆ. ಸೊ ನಿಮಗೆ ಚಿತ್ರಗಳು ಬರೋದೇ 12, 13 ಮಾರ್ಕ್ಸ್ಗೆ ಬರುತ್ತೆ. ಸೊ ನೀವು ಯಾವ ಚಿತ್ರನೂ ಮಿಸ್ ಮಾಡೋ ಹಾಗೆ ಇಲ್ಲ, ಪೂರ್ತಿ ಎಲ್ಲ ಚಿತ್ರನೂ ಕಲ್ತಿರಬೇಕು. ಸೊ ನೋಡ್ತಾ ಹೋಗಿ, ಯಾವುದಾದ್ರೂ ಮಿಸ್ ಮಾಡಿದರೆ ಇವತ್ತು ನೈಟೇ ಕೂತ್ಕೊಂಡು ಕಲೀರಿ. ಸೊ ನೆಕ್ಸ್ಟು ನಿಯಮಗಳು. ಸೊ ನಿಯಮಗಳಲ್ಲಿ 6 ಇದೆ. ಸೊ ಈ 6 ನಿಯಮಗಳನ್ನು ನೀವು ಕಲ್ತಿರಲೇಬೇಕು. ಒಂದೊಂದು ಸಾರಿ 4 ಮಾರ್ಕ್ಸು ಕೊಡ್ತಾರೆ, ಹಾಗೆ 2 ಮಾರ್ಕ್ಸ್ಗೂ ಸಹ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಪೂರ್ತಿಯಾಗಿ ಓದ್ಕೊಂಡಿರಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಸಾಮಾನ್ಯ ಹೆಸರು, ಅಣುಸೂತ್ರ ಮತ್ತು ರಾಸಾಯನಿಕ ಹೆಸರು. ಅಂದರೆ ಇದು ಚಲುವೆ ಪುಡಿ ಉಪಯೋಗ, ಈ ರೀತಿ ಬರುವಂಥ ಪ್ರಶ್ನೆಗಳು ಸಹ ಬರುತ್ತೆ ನಿಮಗೆ. ಸೊ ಕೆಳಗಡೆ ನೋಡ್ತಿದ್ದಂಗೆ ನಿಮಗೆ ಅದೇ ಇದೆ, ನೋಡ್ಬೋದು. ಲವಣಗಳು ಏನಂತ ಕೊಟ್ಟಿದ್ದಾರೆ, ಆಮೇಲೆ ತಯಾರಿಕೆ ಯಾವ ರೀತಿ ಅದನ್ನು ರೆಡಿ ಮಾಡ್ತಾರೆ ಅನ್ನೋದು, ನೆಕ್ಸ್ಟು ಅದರ ಉಪಯೋಗ ಏನೇನಿದೆ ಅನ್ನೋದು. ಸೊ ಚಲುವೆ ಪುಡಿ ಫಸ್ಟ್ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಉಪಯೋಗಗಳು: ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ನಾರುಗಳಿಗೆ ಬಿಳುಪು ನೀಡಲು ಬಳಸುವರು. ಈ ರೀತಿ ಒಂದು ಉಪಯೋಗಗಳನ್ನು ಇವು ಹೊಂದಿರ್ತವೆ ಅಂತ. ಸೊ ಇದನ್ನೆಲ್ಲ ನೀವು ಕಲ್ತಿರ್ತೀರ ಪ್ರಿಪ್ರೇಟ್ರಿಗೆಲ್ಲಾನು. ಸೊ ನಾನು ಈ ಒಂದು ಲಾಸ್ಟ್ ಪ್ರಿಪ್ರೇಟ್ರಿ ಗಂಟನೂ ವೀಡಿಯೋಸ್ ಮಾಡಿದ್ದೆ. ಸೊ ಎಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನೀವು ಪೂರ್ತಿ ವಿಡಿಯೋ ನೋಡಿದ್ರೇ ನಿಮಗೆ ಲಾಸ್ಟಲ್ಲಿ ಕ್ಲಾರಿಟಿ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಏನು ಓದ್ಕೋಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಪೂರ್ತಿ ವಿಡಿಯೋನ ನೋಡಿ. ನೆಕ್ಸ್ಟ್ ನೋಡಿ, ಹಾಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಆಮೇಲೆ ವಾಷಿಂಗ್ ಸೋಡಾ, ಅಡುಗೆ ಸೋಡಾ, ಈ ರೀತಿ ಎಲ್ಲನೂ ಇರುತ್ತೆ. ಸೊ ಈ 4 ಓದ್ಕೋಬೇಕು ನೀವು. ನೆಕ್ಸ್ಟು ಕಣ್ಣಿನ ದೋಷಗಳು, ಅದು ಅಂದರೇನು, ಆಮೇಲೆ ನೆಕ್ಸ್ಟು ಲಕ್ಷಣಗಳು ಅಥವಾ ಕಾರಣಗಳು, ಪರಿಹಾರ ಯಾವ ರೀತಿ ಅದಕ್ಕೆ ಕಂಡುಕೊಳ್ಳೋದು ಅನ್ನೋದು. ಸೊ ಇದೆಲ್ಲ ನೋಡ್ತಾ ಇದ್ದೀರಾ, ನಿಮಗೆ ಚಾರ್ಟ್ ಥರ ಕೊಟ್ಟಿದ್ದಾರೆ ಇದನ್ನೆಲ್ಲ. ಸೊ ಈಸಿಯಾಗಿ ಕಲಿಬೇಕು ಅಂತಂದ್ಬಿಟ್ಟು. ಸೊ ನೋಡ್ಕೊಳ್ಳಿ, ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ಎಲ್ಲನೂ ಓದ್ಕೋಬೇಕು. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಸಸ್ಯ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳು. ಸೊ ನೋಡಿ, ಫಸ್ಟು ಆಕ್ಸಿನು, ಜಿಬ್ಬರೆಲ್ಲಿನ್ನು, ಸೈಟೋಕೈನಿನು, ಆಬ್ಸಿಸಿಕ್ ಆಮ್ಲ. ಸೊ ನೀವು ಮೊದಲ 3 ಏನು ನೋಡ್ತಿದ್ದೀರಾ ಅದೆಲ್ಲ ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಹಾಗೆ ಆಬ್ಸಿಸಿಕ್ ಆಮ್ಲ ಮಾತ್ರ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಸೊ ಅದರಲ್ಲೇನಾದರೂ ನಿಮಗೆ ಈ ರೀತಿಯೂ ಕ್ವಶನ್ಸ್ನ ಕೇಳ್ಬೋದು, ಯಾವುದು ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಅಂತ. ಸೊ ಅದಕ್ಕೆಲ್ಲ ನಿಮಗೆ ಯೂಸ್ಫುಲ್ ಇದೆಲ್ಲ ಕ್ವಶನ್ಸು. ಸೊ ಯಾವ ರೀತಿ ಬೇಕಾದರೂ ಕ್ವಶನ್ಸನ್ನ ಕೇಳ್ತಾರೆ. ಸೊ ಎಲ್ಲದಕ್ಕೂ ನೀವು ಪರ್ಫೆಕ್ಟಾಗಿ ರೆಡಿಯಾಗಿರಬೇಕು. ಸೊ ಅದಕ್ಕೋಸ್ಕರನೇ ನಾನು ನಿಮಗೆ ಈ ರೀತಿ ಒಂದು ಕ್ವಶನ್ಸ್ನ ಕೇಳ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲನೂ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಈ ರೀತಿ ಪಾಯಿಂಟ್ಸ್ ಎಲ್ಲ ನಾವು ಮಧ್ಯದಲ್ಲಿ ಹೇಳ್ತಿರ್ತೀವಿ, ಅದಕ್ಕೋಸ್ಕರನೇ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬಾರ್ದು, ಪೂರ್ತಿಯಾಗಿ ನೋಡಬೇಕು. ನೆಕ್ಸ್ಟ್ ನೋಡಿ, ಪ್ರಾಣಿ ಹಾರ್ಮೋನ್ಗಳು ಕೊಟ್ಟಿದ್ದಾರೆ. ಸೊ ಇದರ ಕಾರ್ಯಗಳನ್ನು ಸಹ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಎಲ್ಲದನ್ನು ಕಲೀಲೇಬೇಕು. ಹಾಗೆ ಭೌತ ಪರಿಮಾಣ, ಅಂತಾರಾಷ್ಟ್ರೀಯ SI ಏಕಮಾನ. ಸೊ ಅದು ಸಂಕೇತ ಯಾವ ರೀತಿ, ಇವಾಗ ಆಂಪೇರ್ ಅಂದರೆ ಈ ರೀತಿ A ಅಂತ ಸೂಚಿಸಿದ್ರೆ ಅದು ಆಂಪೇರ್ ಅಂತ ಅರ್ಥ. ಸೊ ಅದು ಯಾವುದರ ಒಂದು ಏಕಮಾನ ಅಂದರೆ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಗಿರುತ್ತೆ. ಸೊ ಈ ರೀತಿ ಪೂರ್ತಿ ನಿಮ್ಮ ಒಂದು ಫಿಸಿಕ್ಸಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಸೊ ಇಷ್ಟರಲ್ಲೇ ನೀವು ಆರಾಮಾಗಿ ಪೂರ್ತಿನೂ ಕವರ್ ಮಾಡ್ಬೋದು, ಅಂದರೆ ನಿಮ್ಮ ಒಂದು ಫಿಸಿಕ್ಸಲ್ಲಿ ಬರುವಂತಹ ಅಂತಾರಾಷ್ಟ್ರೀಯ ಏಕಮಾನಗಳನ್ನು. ಸೊ ಇದನ್ನೆಲ್ಲ ಒಂದೇ ಕಡೆ ಕೊಟ್ಟಿದ್ದಾರೆ, ಈಸಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನೈಸರ್ಗಿಕ ಆಕಾರ ಮತ್ತು ಕಂಡುಬರುವ ಆಮ್ಲ. ಯಾವ ಒಂದು ಐಟಮಲ್ಲಿ ಏನು ಒಂದು ಆಮ್ಲ ಇದೆ ಅನ್ನೋದು. ಸೊ ನಿಂಬೆ ರಸದಲ್ಲಿ ಸಿಟ್ರಿಕ್ ಆಮ್ಲ, ವಿನೆಗರ್, ಇದೇ ರೀತಿ ಯಾವ್ಯಾವ ಆಮ್ಲ ಇದೆ ಆ ಒಂದು ಇದರಲ್ಲಿ ಅನ್ನೋದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ ನೋಡಿ, ಅನುವರ್ತನ ಚಲನೆಗಳು ಮತ್ತು ಅವುಗಳ ವ್ಯಾಖ್ಯಾನಗಳು ಕೊಟ್ಟಿದ್ದಾರೆ. ಗುರುತ್ವಾನುವರ್ತನೆ, ಜಲಾನುವರ್ತನೆ, ರಾಸಾಯನಿಕ ಅನುವರ್ತನೆ, ದ್ವಿತೀಯ ಅನುವರ್ತನೆ, ಈ ರೀತಿ.
ನೆಕ್ಸ್ಟು ಮಿಶ್ರಲೋಹ ಎಂದರೇನು ಅಂತ ಕೊಟ್ಟಿದ್ದಾರೆ. ಮಿಶ್ರಲೋಹಗಳು ಯಾವ್ದ್ಯಾವುದು, ಆಮೇಲೆ ಘಟಕ ಧಾತುಗಳು ಯಾವುದರಿಂದ ಆಗಿದೆ ಅನ್ನೋದು. ಸೊ ಇವಾಗ ಹಿತ್ತಾಳೆ ತಗೊಂಡ್ರೆ ತಾಮ್ರ ಮತ್ತು ಸತುವಿಂದ ಆಗಿದೆ. ಈ ರೀತಿ ಮಿಶ್ರಲೋಹಗಳು ಯಾವುದ್ಯಾವುದರಿಂದ ಆಗಿದೆ ಅನ್ನೋದು. ಸೊ ನೋಡ್ತಾ ಹೋಗಿ ಎಲ್ಲನೂ. ಕಿಣ್ವಗಳು, ಕಾರ್ಯಗಳು, ಯಾವ ಒಂದು ಕಿಣ್ವ ಯಾವ ಕಾರ್ಯವನ್ನು ಮಾಡುತ್ತೆ ಅನ್ನೋದು. ಸೊ 4-5 ಈಸಿಯಾಗಿ ಕಲಿಬೋದು. ನೆಕ್ಸ್ಟ್ ನೋಡಿ, ಒಂದು ವಾಕ್ಯದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನಾನು ಹೇಳೋದೇ ಬೇಕಾಗಿಲ್ಲ, ಇವಾಗೆಲ್ಲ ಕಲ್ತಿರ್ತೀರಾ ಅನ್ಕೋತೀನಿ. ಸೊ ನಾಳೆನೇ ಎಕ್ಸಾಮ್ ಇದೆ, ಯಾವುದಾದ್ರೂ ಮಿಸ್ ಆಗಿದ್ದರೆ ಕಲ್ತ್ಬಿಡಿ ಇವಾಗಲೇ. ಸೊ ಇದರಲ್ಲಿ ಶಾರ್ಟ್ ಆಗಿದೆ ಆನ್ಸರ್ಸು. ನಿಮ್ಮ ಒಂದು ನೋಟ್ಸಲ್ಲಿ ನೀವು ಆನ್ಸರ್ಸ್ನ ಕಲ್ತಿದ್ದೀರಾ ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿ. ಇವಾಗ ಹೊಸದಾಗಿ ಕಲಿಯೋದೇನೂ ಬೇಡ. ಸೊ ನಿಮಗೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ ಅದು ಇದು. ಸೊ ಅದಕ್ಕೋಸ್ಕರನೇ ಕಲ್ತಿರೋದನ್ನೇ ಕಂಟಿನ್ಯೂ ಮಾಡಿಕೊಂಡು ನಾಳೆ ಎಕ್ಸಾಮಲ್ಲಿ ಭಯ ಪಟ್ಕೊಳ್ತೀರಾ, ನೀವೇನು ಓದಿರ್ತೀರಾ ಅದನ್ನು ಕರೆಕ್ಟಾಗಿ ಬರೀರಿ. ನೆಕ್ಸ್ಟು 2 ಮಾರ್ಕ್ ಆನ್ಸರ್ಸ್ ನೋಡ್ತಾ ಇದ್ದೀರಾ. ಸೊ ನೋಡ್ತಾ ಹೋಗಿ. ಹಾಗೆ ನಿಮಗೆ ಸೋಡಿಯಂ ಕ್ಲೋರೈಡು ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆ. ಸೊ ಇದು ಇಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಅಂತಾರೆ. ಸೊ ಇದನ್ನು ನೀವು ಕಲ್ತಿರಬೇಕು, ಯಾಕಂದರೆ ನಿಮಗೆ ಮೆಗ್ನೀಷಿಯಮ್ ತುಂಬ ಸಾರಿ ರಿಪೀಟ್ ಆಗಿದೆ. ಯಾವ ಒಂದು ಈ ಮಾಡೆಲ್ ಪೇಪರ್ಸ್ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಪ್ರಿಪ್ರೇಟ್ರಿ ಪೇಪರ್ಸಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ಇದು ಜಾಸ್ತಿ ಸಾರಿ ರಿಪೀಟ್ ಆಗಿದೆ. ಸೊ ಅದಕ್ಕೋಸ್ಕರನೇ ನೋಡ್ಕೊಂಡಿರಿ ಇದನ್ನೆಲ್ಲ. ನೆಕ್ಸ್ಟ್ ನೋಡಿ, ಹಾಗೆ ನಕ್ಷತ್ರಗಳು, ಹಾಗೆ ಕಾಮನಬಿಲ್ಲು, ಇದೆಲ್ಲದನ್ನು ನೋಡ್ಕೊಂಡಿರಿ, ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ವ್ಯತ್ಯಾಸಗಳು ಕೊಟ್ಟಿದ್ದಾರೆ. ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಮುಖ್ಯವಾದಂಥ ವ್ಯತ್ಯಾಸಗಳು. ಸೊ ನೋಡಿ, ಅಂತರುಷ್ಣಕ, ಬಹಿರುಷ್ಣಕ, ಉತ್ಕರ್ಷಣೆ, ಅಪಕರ್ಷಣೆ, ಆಮ್ಲಗಳು, ಪ್ರತ್ಯಾಮ್ಲಗಳು, ಲೋಹಗಳು, ಅಲೋಹಗಳು, ಉರಿಯುವಿಕೆ, ಕಾಸುವಿಕೆ, ಪರ್ಯಾಪ್ತ ಹೈಡ್ರೋಕಾರ್ಬನ್, ಅಪರ್ಯಾಪ್ತ ಹೈಡ್ರೋಕಾರ್ಬನ್, ಅಪಧಮನಿಗಳು, ಅಭಿಧಮನಿಗಳು, ವಾಯುವಿಕ ಉಸಿರಾಟ, ಅವಾಯುವಿಕ ಉಸಿರಾಟ. ಸೊ ಇದೇ ರೀತಿ ತುಂಬ ಇದೆ. ಸೊ ನೋಡ್ತಾ ಹೋಗಿ ಎಲ್ಲದನ್ನು. ನೆಕ್ಸ್ಟ್ ನೋಡಿ, 5 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅನ್ನೋದು. ಸೊ ಅಂದರೆ ನಿಮಗೆ 5 ಮಾರ್ಕ್ಸ್ದು ಒಂದೇ ಒಂದು ಪ್ರಶ್ನೆ ಇರುತ್ತೆ, ಅದು ಸಹ ಬಯಾಲಜಿ ಲಾಸ್ಟ್ ಕ್ವಶನ್ನು. ಸೊ ಅದಕ್ಕೆ ಯಾವ್ಯಾವ ಒಂದು ಪ್ರಶ್ನೆಗಳು ಬರ್ಬೋದು ಅನ್ನೋದು. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಎಲ್ಲ ಕ್ವಶನನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆಮೇಲೆ ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 4 ಅನುಕೂಲಗಳು. ಸೊ ನಿಮಗೆ ಇದು 2 ಅನುಕೂಲಗಳು ತುಂಬ ಸಾರಿ ರಿಪೀಟ್ ಆಗಿದೆ. ಸೊ ನೋಡ್ಕೊಂಡಿರಿ, 2ಕ್ಕೂ ಜಾಸ್ತಿನೇ ನೋಡ್ಕೊಂಡಿರಿ, ಯಾಕಂದರೆ ಹೇಳೋಕ್ಕಾಗಲ್ಲ ಎಷ್ಟು ಮಾರ್ಕ್ಸ್ಗೆ ಕೊಡ್ತಾರೆ ಅಂತಂದ್ಬಿಟ್ಟು. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು. ಸೊ ಇದನ್ನು ನೀವು ಓದ್ಕೊಂಡಿರಲೇಬೇಕು, ಬಿಕಾಸ್ ಇದು ತುಂಬ ಸಾರಿ ರಿಪೀಟ್ ಆಗಿದೆ. ಸೊ ಇದನ್ನು ಓದ್ಕೊಂಡಿರಿ, ಯಾಕಂದರೆ ಇದು 5 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ. ಸೊ ನೆಕ್ಸ್ಟ್ ನೋಡಿ, ಹಾಗೆ 5 ಮಾರ್ಕ್ಸ್ದು ಎಲ್ಲನೂ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೇ ಕೊಟ್ಟಿರ್ತಾರೆ, ಯಾಕಂದರೆ ರಿಪೀಟೆಡ್ ಕ್ವಶನ್ಸ್ನೇ ಕೊಡ್ತಾರೆ ನಿಮಗೆ. ಈ ರೀತಿ ಇಂಪಾರ್ಟೆಂಟ್ ಅಂತ ಹೇಳುವಾಗ ಯಾವುದೇ ರೀತಿ ಒಂದು ಬೇರೆ ಪ್ರಶ್ನೆಗಳನ್ನು ಕೊಡಲ್ಲ, ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳನ್ನೇ ಕೊಡ್ತಾರೆ, ಅದಕ್ಕೋಸ್ಕರನೇ ಓದ್ಕೊಂಡಿರಿ. ನೆಕ್ಸ್ಟ್ ನೋಡಿ, ಆನುವಂಶೀಯತೆ. ಇದರಲ್ಲಿ 4 ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ, ಅಂದರೆ 1 ಮಾರ್ಕ್ದಾಗಿರ್ಬೋದು, 2 ಮಾರ್ಕ್ದಾಗಿರ್ಬೋದು, ಎಲ್ಲ ಟೋಟಲ್ ಈ ಒಂದು ಪಾಠದಿಂದ 4 ಅಂಕಗಳು ಬರುತ್ತೆ ನಿಮಗೆ. ಸೊ ನೋಡ್ತಾ ಇದ್ದೀರಾ ಎಲ್ಲ ಪ್ರಶ್ನೆಗಳು. ಫಸ್ಟು 1 ವಾಕ್ಯದ್ದು, ಆಮೇಲೆ 2 ವಾಕ್ಯದ್ದು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ ಏಕತಳೀಕರಣ. ಸೊ ನಿಮಗೆ ಏಕತಳೀಕರಣ ಮತ್ತು ದ್ವಿತಳೀಕರಣ ಗೊತ್ತಿರಲೇಬೇಕು. ಸೊ ಅದು ಇವಾಗ ಯಾವ ರೀತಿ ಬರೀಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ನೋಡ್ತಾ ಇದ್ದೀರಾ, ವ್ಯಕ್ತರೂಪ ನಮೂನೆ ಅನುಪಾತ, ಹಾಗೆ ಜೀನ್ ನಮೂನೆ ಅನುಪಾತ. ಸೊ ಈ ರೀತಿ ಎಲ್ಲ ನಿಮಗೆ ಲೆಕ್ಕ ಮಾಡೋಕ್ಕೆ ಬಂದರೆ, ಈ ಒಂದು ಯಾವ ರೀತಿ ಬಿಡ್ಸೋಕ್ಕೆ ಬಂದರೆ 0, ಕೆಳಗಡೆ ನೋಡ್ತಾ ಇದ್ದೀರಾ ಹಾಗೆ ದ್ವಿತಳೀಕರಣ. ಸೊ ಇದೆಲ್ಲ ಗೊತ್ತಿರಬೇಕು, ನೋಡ್ತಾ ಹೋಗಿ ಹಾಗೆ. ಸೊ ಇದು ನಿಮಗೆ 3 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ. ನೆಕ್ಸ್ಟು ಎಲೆಕ್ಟ್ರಾನ್ ಚುಕ್ಕಿ ಸೂತ್ರ ರಚನೆ. ಸೊ ಇದು ನೋಡ್ತಾ ಇದ್ದೀರಾ, ಇದು ನಿಮ್ಮ ಒಂದು ಕಾರ್ಬನ್ ಮತ್ತು ಅದರ ಪರಮಾಣುಗಳು ಪಾಠದಿಂದ ಬಂದಿರುವಂಥ ಪ್ರಶ್ನೆಗಳಿದೆಲ್ಲ. ಸೊ N-ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ವ್ಯತ್ಯಾಸ ಗೊತ್ತಿರಬೇಕು, ಅಂದರೆ ಅದೆರಡು ಬರೀರಿ ಅಂದರೆ ನಿಮಗೆ ಒಂದು 2 ಇಲ್ಲ 3 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ಆಮೇಲೆ ಕೆಟನೀಕರಣ. ಸೊ ಕೆಟನೀಕರಣ ನಿಮಗೆ ಫಸ್ಟು ಸ್ಟಾರ್ಟಿಂಗಲ್ಲೇ ಈ ಪಾಠದಲ್ಲಿ ಗೊತ್ತಾಗುತ್ತೆ. ಸೊ ಅದು ನಿಮ್ಮ ಟೀಚರ್ಸ್ ಹೇಳಿದ್ದಾರೆ ಅನ್ಕೋತೀನಿ. ಸೊ ಎಲ್ಲನೂ ಕಲ್ತೀರಿ. ಹಾಗೆ ಕ್ರಿಯಾಗುಂಪುಗಳು ನಿಮ್ಗೆ ಗೊತ್ತಿರಲೇಬೇಕು. ಸೊ ನೋಡ್ತಾ ಇದ್ದೀರಾ, ಸಾವಯವ ಸಂಯುಕ್ತಗಳು, ಆಲ್ಕೋಹಾಲ್, ಆಲ್ಡಿಹೈಡ್, ಕಾರ್ಬಾಕ್ಸಿಲಿಕ್ ಆಮ್ಲ, ಕೀಟೋನ್, ಇದ್ರದ್ದು ಅಣುಸೂತ್ರ, ಹಾಗೆ ಕ್ರಿಯಾಗುಂಪಿನ ಅಣುಸೂತ್ರ. ಸೊ ಇದನ್ನೆಲ್ಲ ಕಲ್ತಿರಲೇಬೇಕು ನೀವು. ನೆಕ್ಸ್ಟ್ ನೋಡ್ತಿದ್ದೀರಾ ಸೂತ್ರಗಳು ಇದೆ ಕೆಳಗಡೆ. ಸೊ ಲೆಕ್ಕಕ್ಕೆ ನಿಮಗೆ ತುಂಬ ಯೂಸ್ಫುಲ್ ಆಗುವಂಥ ಸೂತ್ರಗಳಿದೆಲ್ಲ.
ಭೂಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೇಳಿದರೆ ಸೊ ಕೆಳಗಡೆ ನೋಡ್ತಾ ಹೋಗಿ ಹಾಗೆ ಆನ್ಸರ್ ಇದೆ. ಸೊ ಲೆಕ್ಕಗಳನ್ನು ಮಾಡುವ ವಿಧಾನಗಳನ್ನು ತೋರಿಸಿದ್ದಾರೆ. ಸೊ ಒಂದು ಸಾರಿ ಲೆಕ್ಕ ಹಾಕ್ಕೊಂಡು ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಯಾರ್ಯಾರು ಪೂರ್ತಿ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್. ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.